ಹಾಗಾದ್ರೆ ಬಾಬು ನೋಡಿ, ರಿಪಬ್ಲಿಕ್ ಕನ್ನಡ ಅದರಲ್ಲೂ ಪೊಲಿಟಿಕಲ್ ನ್ಯೂಸ್ ಗಳನ್ನ ಬ್ರೇಕ್ ಮಾಡುವಾಗ 100 ಬಾರಿ ಯೋಚನೆ ಮಾಡಿ, ಹಾಗೆ ರಿಲಯಬಲ್ ಸೋರ್ಸ್ ಅಂತ ಹೇಳಿ ಅಂದ್ರೆ ನಂಬೋಕೆ ಅರ್ಹವಾದ ಸೋರ್ಸ್ ಗಳಿಂದ ಮಾಹಿತಿ ಬಂದ್ರೆ ಮಾತ್ರ ನಾವು ಖಚಿತವಾದ ಮಾಹಿತಿಯನ್ನ ಬ್ರೇಕ್ ಮಾಡೋದು. ನೀವಾಗ್ಲೇ ಹೇಳ್ತಾ ಇದ್ದಾಗೆ ಹಿಂದೆನೆ ಡಿ.ಕೆ. ಶಿವಕುಮಾರ್ ಅವರು ನಿರಂತರವಾಗಿ ಬಿಜೆಪಿಯ ಕೆಲ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. ಅದ್ ಯಾವ ರೀತಿ ಸಂಪರ್ಕ, ಸರ್ಕಾರ ರಚನೆಗೆ ಸಂಪರ್ಕನ ಅಥವಾ ಅಧಿಕಾರಕ್ಕೋಸ್ಕರ ಸಂಪರ್ಕನ ಅಥವಾ ಬಿಜೆಪಿಯ ಆಫರ್ ಕೊಡ್ತಿದ್ಯಾ, ಇದ್ರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲದೆ ಹೋದ್ರೂ ಕೂಡ ದರ್ ಇಸ್ ಅ ಕಾನ್ಸ್ಟೆಂಟ್ ಕಮ್ಯುನಿಕೇಶನ್ ಬಿಜೆಪಿಯ ಕೋರ್ ನಾಯಕರು ಯಾರಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ, ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಕೆಲವೊಂದಷ್ಟು ಪೊಲಿಟಿಕಲ್ ಟಾಕ್ ನಡೀತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಹಾಗೆ ನಿನ್ನೆ ನಡೆದ ಈವೆಂಟ್ ನಾಗೇಂದ್ರ ಬಾಬು ನಾವು ಗಮನಿಸಿದ್ರೆ ಅಲ್ಲಿ ಶಿವರಾತ್ರಿ ಸಂಭ್ರಮ ಇರಬಹುದು, ಜಗ್ಗಿ ವಾಸುದೇವ್ ಅವರು ಕರೆದ್ರು ಅನ್ನೋ ಕಾರಣಕ್ಕೆ ಇಬ್ರು ನಾಯಕರು ಹೋಗಿರಬಹುದು. ಆದ್ರೆ ನಮ್ಮ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಡುವಾಗ್ಲೂ ಕೂಡ ಆ ಹೆಜ್ಜೆ ಕೊಡೋ ಸಂದೇಶದ ಬಗ್ಗೆ ಯೋಚನೆ ಮಾಡದೆ ಇರೋರಲ್ಲ. ಅಂಥದ್ರಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರೆ ಪೊಲಿಟಿಕಲ್ ಮೆಸೇಜ್ ಏನ್ ಹೋಗುತ್ತೆ, ಇದನ್ನ ಯೋಚನೆ ಮಾಡದಲ್ಲೇ ಹೋಗಿರ್ತಾರಾ? ಇಬ್ಬರೂ ನಾಯಕರು ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು, ಅದರಲ್ಲೂ ಕರ್ನಾಟಕದಲ್ಲಿ ನಡೀತಾ ಇರುವ ಕುರ್ಚಿ ಕಾಳಗ. ಇಂಥ ಸಮಯದಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾದ್ರು ಅಂತಂದ್ರೆ ಸಹಜವಾಗಿ ಇಂಥದ್ದೊಂದು ಚರ್ಚೆ ಆಗೇ ಆಗತ್ತೆ ಅನ್ನೋದನ್ನ ಅರಿಯದೆ ಅಥವಾ ಇದ್ರ ಬಗ್ಗೆ ತಿಳಿದುಕೊಳ್ಳದೆ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಒಪ್ಪಿರ್ತಾರಾ? ಖಡಾಖಂಡಿತವಾಗಿಯೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಅಮಿತ್ ಶಾ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಇಂಥದ್ದೊಂದು ಪೊಲಿಟಿಕಲ್ ಟಾಕ್ ಆಚೆ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಬೇಕು ಅಂತಲೇ ಇಂಥದ್ದೊಂದು ಟಾಕ್ ಕ್ರಿಯೇಟ್ ಆಗ್ಲಿ ಅಂತಲೇ ಏನಾದ್ರೂ ಇಬ್ಬರು ನಾಯಕರು ಈ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರ ಅನ್ನೋದು ಕೂಡ ಕುತೂಹಲ ಇದ್ದೇ ಇದೆ. ಸೂಚನೆನಾ ಇದು? ರಾಜ್ಯ ರಾಜಕೀಯದಲ್ಲಿ ಮುಂದಾಗಬಲ್ಲಂತಹ ಮಹತ್ತರವಾದ ಬೆಳವಣಿಗೆಗಳು, ಬದಲಾವಣೆಗಳ ಸೂಚನೆನಾ ಇದು ನಿನ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ಅನ್ನೋ ಪ್ರಶ್ನೆ ಕೂಡ ಇದೆ. ಇನ್ಫ್ಯಾಕ್ಟ್ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲೇ ಅಪಸ್ವರಗಳೆದ್ದಿದೆ. ಇದನ್ನ ಒಂದು ಧಾರ್ಮಿಕ ಕಾರ್ಯಕ್ರಮದ ಆಂಗಲ್ ಅಲ್ಲಿ ಇಟ್ಕೊಂಡು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಗ್ಗಿ ವಾಸುದೇವ್ ಅವರು RSS ನ ಮುಖವಾಣಿ ತರದಲ್ಲಿ ಕೆಲಸ ಮಾಡೋರು, ರಾಹುಲ್ ಗಾಂಧಿಯನ್ನ ಮಾಕ್ ಮಾಡೋರು, ಇಂಥವ್ರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾದ್ರು ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಅಪಸ್ವರಗಳೆದ್ದಿದೆ. ಆದ್ರೆ ಮೂಲವಾಗಿ ಇರೋ ಅಪಸ್ವರ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಯ ಐಡಿಯಾಲಜಿಗೆ ಹತ್ತಿರವಾಗಿ ಹೋಗ್ತಾ ಇರೋದು. ಇದು ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಕಣ್ಣನ್ನ ಕೆಂಪಾಕಿಸಿದೆ. ನೇರವಾಗಂತೂ ಟೀಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರದಕ್ಕೆ ಕೌಂಟರ್ ಕೊಡೋದ್ರಲ್ಲಿ ನಿಸ್ಸೀಮರಿದ್ದಾರೆ. ನಾನು ಹೋಗಿದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಕುಂಭ ನನಗ್ ನಂಬಿಕೆ ಇದೆ ಶಿವ ಹಾಗೆ ಆಚರಣೆಗಳ ಬಗ್ಗೆ, ಹಾಗಾಗಿ ನಾನು ಕುಂಭಕ್ಕೆ ಹೋದೆ. ಶಿವರಾತ್ರಿ ಜಗ್ಗಿ ವಾಸುದೇವ್ ಅವರ ನಾಲೆಡ್ಜ್ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ, ಹಾಗೆ ಅವರೇ ಖುದ್ದಾಗಿ ಬಂದ್ ಕರೆದ್ರು, ಹಾಗಾಗಿ ಹೋದೆ. ನೀವು ಇದರಲ್ಲಿ ತಪ್ಪಿಯಾಗಿ ಹುಡುಕ್ತೀರಿ ಅಂತ ಹೇಳಿ ನೇರವಾಗಿ ಚಾಟಿ ಬೀಸ್ದಂಗ್ ಉತ್ತರ ಕೊಟ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ನೇರವಾಗಿ ಇದನ್ನಂತೂ ಆರೋಪ ಮಾಡ್ಲಿಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಐಡಿಯಾಲಜಿ ಕಡೆಗೆ ವಾಲ್ತಿದ್ದಾರೆ, ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೆ ಈ ರೀತಿ ಏನಾದ್ರೂ ಇಂಡೈರೆಕ್ಟ್ ಆಗಿ ಅಪಸ್ವರಗಳು ಆಚೆ ಬರ್ತಿದ್ಯಾ ಕಾಂಗ್ರೆಸ್ ಪಾಳ್ಯದಿಂದ, ಇದು ಅನುಮಾನ ಇದೆ. ಬಟ್ ಎಲ್ಲದನ್ನ ನಾವು ಕೂಡು ಕಳ್ದಿ ಲೆಕ್ಕಾಚಾರ ಹಾಕಿ ನೋಡಿದಾಗ ನಾಗೇಂದ್ರ ಬಾಬು, ಇಫ್ ವಿ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್, ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ ಆಗೋದು ನಿಶ್ಚಿತವಾಗಿದೆ. ಅದಕ್ಕೆ ಸಾಕ್ಷೀಕರಿಸ್ತಾ ಇದೆ ಎಲ್ಲಾ ಘಟನೆಗಳು. ಡಿ.ಕೆ. ಶಿವಕುಮಾರ್ ಅವರು ಕುಂಭಕ್ಕೆ ಹೋಗಿದ್ದಿರಬಹುದು ಅಥವಾ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಿರಬಹುದು. ಇದೆಲ್ಲವನ್ನ ಗಮನಿಸಿದ್ರೆ ಮುಂದಾಗಬಲ್ಲ ದೊಡ್ಡ ಬದಲಾವಣೆಯ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಇವೆಲ್ಲ ಅನ್ನೋದಂತೂ ಅನುಮಾನ ಬರ್ತಾ ಇದೆ. ನಾಗೇಂದ್ರ, ಸ್ಮಿತಾ ನೋಡಿ, ಈಗ ಮತ್ತೊಂದು ವಿಚಾರ ಅಂತಂದ್ರೆ ಕಳೆದ ವಾರ ಈ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನ ಭೇಟಿ ಮಾಡಿ ಅವರು ಸುಮ್ಮನೆ ಮಾತುಕತೆಯನ್ನು ಮಾಡಿ ಬಂದಿಲ್ಲ. ನೋಡಿ, ನಾವು ನಮ್ಮದೇ ಒಂದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನ ಸಿಎಂ ಆಗಿ ಮಾಡಿ, ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು ಅನ್ನೋದೇನಾದ್ರೂ ನಿಮ್ಮಲ್ಲಿ ಪ್ಲಾನಿಂಗ್ ಇದ್ರೆ ಇಂತಹದೊಂದು ನಮ್ಮಲ್ಲೇ ಯಾರು ಒಬ್ರನ್ನ ಮಾಡಿ, ನನ್ನೇ ಮಾಡಿ ಅಂತ ಹೇಳ್ತಾರೆ, ನಮ್ಮಲ್ಲೇ ಯಾರು ಒಬ್ರನ್ನ ಮಾಡಿ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ. KN ರಾಜಣ್ಣ ಅವರು ಕೂಡ ಇದೇ ರೀತಿಯಾದಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮಾಡಿ, ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನೇನಾದ್ರೂ ಮಾಡಿದ್ದೆ ಆದ್ರೆ ನಾವು ಒಂದು ಟೀಮ್ ಅನ್ನ ಮಾಡ್ಕೊಂಡಿರ್ತೀವಿ ಅಂತೇಳಿ ಇದೆಲ್ಲವೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇರೋದು. ಈ ತರದ ಒಂದು ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ಅಂತ. ಹಾಗಾದ್ರೆ ಬಾಬು ನೋಡಿ, ರಿಪಬ್ಲಿಕ್ ಕನ್ನಡ ಅದರಲ್ಲೂ ಪೊಲಿಟಿಕಲ್ ನ್ಯೂಸ್ ಗಳನ್ನ ಬ್ರೇಕ್ ಮಾಡುವಾಗ 100 ಬಾರಿ ಯೋಚನೆ ಮಾಡಿ, ಹಾಗೆ ರಿಲಯಬಲ್ ಸೋರ್ಸ್ ಅಂತ ಹೇಳಿ ಅಂದ್ರೆ ನಂಬೋಕೆ ಅರ್ಹವಾದ ಸೋರ್ಸ್ ಗಳಿಂದ ಮಾಹಿತಿ ಬಂದ್ರೆ ಮಾತ್ರ ನಾವು ಖಚಿತವಾದ ಮಾಹಿತಿಯನ್ನ ಬ್ರೇಕ್ ಮಾಡೋದು. ನೀವಾಗ್ಲೇ ಹೇಳ್ತಾ ಇದ್ದಾಗೆ ಹಿಂದೆನೆ ಡಿ.ಕೆ. ಶಿವಕುಮಾರ್ ಅವರು ನಿರಂತರವಾಗಿ ಬಿಜೆಪಿಯ ಕೆಲ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. ಅದ್ ಯಾವ ರೀತಿ ಸಂಪರ್ಕ, ಸರ್ಕಾರ ರಚನೆಗೆ ಸಂಪರ್ಕನ ಅಥವಾ ಅಧಿಕಾರಕ್ಕೋಸ್ಕರ ಸಂಪರ್ಕನ ಅಥವಾ ಬಿಜೆಪಿಯ ಆಫರ್ ಕೊಡ್ತಿದ್ಯಾ, ಇದ್ರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲದೆ ಹೋದ್ರೂ ಕೂಡ ದರ್ ಇಸ್ ಅ ಕಾನ್ಸ್ಟೆಂಟ್ ಕಮ್ಯುನಿಕೇಶನ್ ಬಿಜೆಪಿಯ
ಕೋರ್ ನಾಯಕರು ಯಾರಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ, ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಕೆಲವೊಂದಷ್ಟು ಪೊಲಿಟಿಕಲ್ ಟಾಕ್ ನಡೀತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ರಿಪಬ್ಲಿಕನ್ ಬ್ರೇಕ್ ಮಾಡಿತ್ತು. ಹಾಗೆ ನಿನ್ನೆ ನಡೆದ ಈವೆಂಟ್ ನಾಗೇಂದ್ರ ಬಾಬು ನಾವು ಗಮನಿಸಿದ್ರೆ ಅಲ್ಲಿ ಶಿವರಾತ್ರಿ ಸಂಭ್ರಮ ಇರಬಹುದು, ಜಗ್ಗಿ ವಾಸುದೇವ್ ಅವರು ಕರೆದ್ರು ಅನ್ನೋ ಕಾರಣಕ್ಕೆ ಇಬ್ರು ನಾಯಕರು ಹೋಗಿರಬಹುದು. ಆದ್ರೆ ನಮ್ಮ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಡುವಾಗ್ಲೂ ಕೂಡ ಆ ಹೆಜ್ಜೆ ಕೊಡೋ ಸಂದೇಶದ ಬಗ್ಗೆ ಯೋಚನೆ ಮಾಡದೆ ಇರೋರಲ್ಲ. ಅಂಥದ್ರಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರೆ ಪೊಲಿಟಿಕಲ್ ಮೆಸೇಜ್ ಏನ್ ಹೋಗುತ್ತೆ, ಇದನ್ನ ಯೋಚನೆ ಮಾಡದಲ್ಲೇ ಹೋಗಿರ್ತಾರಾ? ಇಬ್ಬರೂ ನಾಯಕರು ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು, ಅದರಲ್ಲೂ ಕರ್ನಾಟಕದಲ್ಲಿ ನಡೀತಾ ಇರುವ ಕುರ್ಚಿ ಕಾಳಗ. ಇಂಥ ಸಮಯದಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾದ್ರು ಅಂತಂದ್ರೆ ಸಹಜವಾಗಿ ಇಂಥದ್ದೊಂದು ಚರ್ಚೆ ಆಗೇ ಆಗತ್ತೆ ಅನ್ನೋದನ್ನ ಅರಿಯದೆ ಅಥವಾ ಇದ್ರ ಬಗ್ಗೆ ತಿಳಿದುಕೊಳ್ಳದೆ ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಒಪ್ಪಿರ್ತಾರಾ? ಖಡಾಖಂಡಿತವಾಗಿಯೂ ಇಲ್ಲ. ಡಿಕೆ ಶಿವಕುಮಾರ್ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಅಮಿತ್ ಶಾ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಇಂಥದ್ದೊಂದು ಪೊಲಿಟಿಕಲ್ ಟಾಕ್ ಆಚೆ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಬೇಕು ಅಂತಲೇ ಇಂಥದ್ದೊಂದು ಟಾಕ್ ಕ್ರಿಯೇಟ್ ಆಗ್ಲಿ ಅಂತಲೇ ಏನಾದ್ರೂ ಇಬ್ಬರು ನಾಯಕರು ಈ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರ ಅನ್ನೋದು ಕೂಡ ಕುತೂಹಲ ಇದ್ದೇ ಇದೆ. ಸೂಚನೆನಾ ಇದು? ರಾಜ್ಯ ರಾಜಕೀಯದಲ್ಲಿ ಮುಂದಾಗಬಲ್ಲಂತಹ ಮಹತ್ತರವಾದ ಬೆಳವಣಿಗೆಗಳು, ಬದಲಾವಣೆಗಳ ಸೂಚನೆನಾ ಇದು ನಿನ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ಅನ್ನೋ ಪ್ರಶ್ನೆ ಕೂಡ ಇದೆ. ಇನ್ಫ್ಯಾಕ್ಟ್ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲೇ ಅಪಸ್ವರಗಳೆದ್ದಿದೆ. ಇದನ್ನ ಒಂದು ಧಾರ್ಮಿಕ ಕಾರ್ಯಕ್ರಮದ ಆಂಗಲ್ ಅಲ್ಲಿ ಇಟ್ಕೊಂಡು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಗ್ಗಿ ವಾಸುದೇವ್ ಅವರು RSS ನ ಮುಖವಾಣಿ ತರದಲ್ಲಿ ಕೆಲಸ ಮಾಡೋರು, ರಾಹುಲ್ ಗಾಂಧಿಯನ್ನ ಮಾಕ್ ಮಾಡೋರು, ಇಂಥವ್ರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾದ್ರು ಡಿಕೆ ಶಿವಕುಮಾರ್ ಅಂತ ಹೇಳಿ ಅಪಸ್ವರಗಳೆದ್ದಿದೆ. ಆದ್ರೆ ಮೂಲವಾಗಿ ಇರೋ ಅಪಸ್ವರ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಐಡಿಯಾಲಜಿಗೆ ಹತ್ತಿರವಾಗಿ ಹೋಗ್ತಾ ಇರೋದು. ಇದು ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಕಣ್ಣನ್ನ ಕೆಂಪಾಕಿಸಿದೆ. ನೇರವಾಗಂತೂ ಟೀಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಕೆ ಶಿವಕುಮಾರ್ ಅವರದಕ್ಕೆ ಕೌಂಟರ್ ಕೊಡೋದ್ರಲ್ಲಿ ನಿಸ್ಸೀಮರಿದ್ದಾರೆ. ನಾನು ಹೋಗಿದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಕುಂಭ ನನಗ್ ನಂಬಿಕೆ ಇದೆ ಶಿವ ಹಾಗೆ ಆಚರಣೆಗಳ ಬಗ್ಗೆ, ಹಾಗಾಗಿ ನಾನು ಕುಂಭಕ್ಕೆ ಹೋದೆ. ಶಿವರಾತ್ರಿ ಜಗ್ಗಿ ವಾಸುದೇವ್ ಅವರ ನಾಲೆಡ್ಜ್ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ, ಹಾಗೆ ಅವರೇ ಖುದ್ದಾಗಿ ಬಂದ್ ಕರೆದ್ರು, ಹಾಗಾಗಿ ಹೋದೆ. ನೀವು ಇದರಲ್ಲಿ ತಪ್ಪಿಯಾಗಿ ಹುಡುಕ್ತೀರಿ ಅಂತ ಹೇಳಿ ನೇರವಾಗಿ ಚಾಟಿ ಬೀಸ್ದಂಗ್ ಉತ್ತರ ಕೊಟ್ಬಿಡ್ತಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ನೇರವಾಗಿ ಇದನ್ನಂತೂ ಆರೋಪ ಮಾಡ್ಲಿಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಐಡಿಯಾಲಜಿ ಕಡೆಗೆ ವಾಲ್ತಿದ್ದಾರೆ, ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೆ ಈ ರೀತಿ ಏನಾದ್ರೂ ಇಂಡೈರೆಕ್ಟ್ ಆಗಿ ಅಪಸ್ವರಗಳು ಆಚೆ ಬರ್ತಿದ್ಯಾ ಕಾಂಗ್ರೆಸ್ ಪಾಳ್ಯದಿಂದ, ಇದು ಅನುಮಾನ ಇದೆ. ಬಟ್ ಎಲ್ಲದನ್ನ ನಾವು ಕೂಡು ಕಳ್ದಿ ಲೆಕ್ಕಾಚಾರ ಹಾಕಿ ನೋಡಿದಾಗ ನಾಗೇಂದ್ರ ಬಾಬು, ಇಫ್ ವಿ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್, ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ ಆಗೋದು ನಿಶ್ಚಿತವಾಗಿದೆ. ಅದಕ್ಕೆ ಸಾಕ್ಷೀಕರಿಸ್ತಾ ಇದೆ ಎಲ್ಲಾ ಘಟನೆಗಳು. ಡಿಕೆ ಶಿವಕುಮಾರ್ ಅವರು ಕುಂಭಕ್ಕೆ ಹೋಗಿದ್ದಿರಬಹುದು ಅಥವಾ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಿರಬಹುದು. ಇದೆಲ್ಲವನ್ನ ಗಮನಿಸಿದ್ರೆ ಮುಂದಾಗಬಲ್ಲ ದೊಡ್ಡ ಬದಲಾವಣೆಯ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಇವೆಲ್ಲ ಅನ್ನೋದಂತೂ ಅನುಮಾನ ಬರ್ತಾ ಇದೆ. ನಾಗೇಂದ್ರ, ಸ್ಮಿತಾ ನೋಡಿ, ಈಗ ಮತ್ತೊಂದು ವಿಚಾರ ಅಂತಂದ್ರೆ ಕಳೆದ ವಾರ ಈ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನ ಭೇಟಿ ಮಾಡಿ ಅವರು ಸುಮ್ಮನೆ ಮಾತುಕತೆಯನ್ನು ಮಾಡಿ ಬಂದಿಲ್ಲ. ನೋಡಿ, ನಾವು ನಮ್ಮದೇ ಒಂದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನ ಸಿಎಂ ಆಗಿ ಮಾಡಿ, ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು ಅನ್ನೋದೇನಾದ್ರೂ ನಿಮ್ಮಲ್ಲಿ ಪ್ಲಾನಿಂಗ್ ಇದ್ರೆ ಇಂತಹದೊಂದು ನಮ್ಮಲ್ಲೇ ಯಾರು ಒಬ್ರನ್ನ ಮಾಡಿ, ನನ್ನೇ ಮಾಡಿ ಅಂತ ಹೇಳ್ತಾರೆ, ನಮ್ಮಲ್ಲೇ ಯಾರು ಒಬ್ರನ್ನ ಮಾಡಿ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ. KN ರಾಜಣ್ಣ ಅವರು ಕೂಡ ಇದೇ ರೀತಿಯಾದಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮಾಡಿ, ಒಂದು ವೇಳೆ DK ಶಿವಕುಮಾರ್ ಅವರನ್ನೇನಾದ್ರೂ ಮಾಡಿದ್ದೆ ಆದ್ರೆ ನಾವು ಒಂದು ಟೀಮ್ ಅನ್ನ ಮಾಡ್ಕೊಂಡಿರ್ತೀವಿ ಅಂತೇಳಿ ಇದೆಲ್ಲವೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇರೋದು. ಈ ತರದ ಒಂದು ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ಅಂತ.